ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಈಗ IPL ಎಲ್ಲ ಮುಗಿದಿದ್ದಾಯಿತು. ನಮ್ಮ RCB ತಂಡ ಸತತ 2ನೇ ಬಾರಿ ಚಾಂಪಿಯನ್ ಆಗಿ ನಮ್ಮ RCB ಅಭಿಮಾನಿಗಳಾಗಲಿ ಅಥವಾ ಆಟಗಾರರಾಗಿರಲಿ ಎಲ್ಲರೂ ಸಹ ಸಂತೋಷವಾಗಿ ಈಗ ತಮ್ಮ ತಮ್ಮ ಮನೆಗಳಲ್ಲಿ ಅದ್ಭುತವಾಗಿ IPL ನ ಸವಿ ನೆನಪುಗಳನ್ನು ಸವಿಸ್ಕೊಳ್ತಾ ಇದ್ದಾರೆ. ಆದರೆ ಇದೇ ಸಮಯದಲ್ಲಿ ನಮ್ಮ RCB ತಂಡದ ಯಶಸ್ವಿ ನಾಯಕರಾಗಿರುವಂತಹ ರಜತ್ ಪಟಿದಾರ್ ಅವರಿಗೆ ಈಗ IPL ಮುಗಿದ ನಂತರ ಒಂದು ಸ್ಫೋಟಕ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ, RCBಗೆ ಆಡಲು ಸ್ವತಃ ರಜತ್ ಪಟಿದಾರ್ ಅವರಿಗೆ ಮನಸ್ಸಿರ್ಲಿಲ್ಲಂತೆ ಎಂಬ ಸುದ್ದಿಯನ್ನು ಅವರು ಈಗ ಹೊರ ಹಾಕಿದ್ದಾರೆ. ಯಾವ ಕಾರಣಕ್ಕೋಸ್ಕರ RCB ತಂಡದಲ್ಲಿ ಅವರ ಆಡಲಿಕ್ಕೆ ಮನಸ್ಸಿರ್ಲಿಲ್ಲ ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೆ ನೋಡಿ, ಅದೇ ರೀತಿ ವಿಡಿಯೋ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. 2022ರ IPL ನ ಸಮಯದಲ್ಲಿ ನಮ್ಮ RCB ತಂಡದ ಆಟಗಾರರಾಗಿರುವಂತಹ ಲವ್ನಿತ್ ಸಿಸೋಡಿಯಾ ಅವರು ಗಾಯಾಳು ಸಮಸ್ಯೆಯಿಂದ ಆ ತಂಡದಿಂದ ಹೊರಬಿದ್ದಾಗ ಆ ಸಮಯದಲ್ಲಿ ಬದಲಿ ಆಟಗಾರನಾಗಿ RCB ತಂಡಕ್ಕೆ ಸೇರಲು ರಜತ್ ಪಟಿದಾರ್ ಅವರಿಗೆ RCB ಮ್ಯಾನೇಜ್ಮೆಂಟ್ ಕರೆ ಮಾಡಿತ್ತಂತೆ. ರಜತ್ ಪಟಿದಾರ್ ಅವರಿಗೆ IPL ನಲ್ಲಿ RCB ತಂಡಕ್ಕೆ ಸೇರಲು ಮನಸ್ಸಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕಪ್ಪ ಅಂತ ಹೇಳಿದಂದ್ರ, ಅಲ್ಲಿ 2022ರ IPL ನಲ್ಲಿ ಭಾಗವಹಿಸಿದ್ರು ಸಹ ಅವರು ಬೆಂಚ್ ಕಾಯಬೇಕಾಗಿತ್ತು. ಅದೇ ರೀತಿ RCBಯ ಮ್ಯಾನೇಜ್ಮೆಂಟ್ ಸಹ ರಜತ್ ಪಟಿದಾರ್ ಅವರಿಗೆ ಅದೇ ರೀತಿ ಹೇಳಿದ್ರಂತೆ, ಕೇವಲ ನೀನು ಬದಲಿ ಆಟಗಾರನಾಗಿ ಬಂದಿದ್ದೀಯಾ, ಅಕಸ್ಮಾತ್ ಯಾರಾದ್ರೂ ಟೀಮ್ ನಲ್ಲಿರುವಂತಹ ಪ್ರಮುಖ ಆಟಗಾರರು ಗಾಯದ ಸಮಸ್ಯೆಯಿಂದ ಹೊರಗುಳಿದ್ರೆ ಮಾತ್ರ ನಿನಗೆ ಆಡಲು ಅವಕಾಶ ಸಿಗುತ್ತದೆ, ಅಲ್ಲಿವರೆಗೂ ಸಹ ಯಾವುದೇ ಟೆನ್ಷನ್ ಇಲ್ಲ, ನೀನು ಆರಾಮಾಗಿ ಬೆಂಚ್ ಕಾಯ್ತಾ ಇರು ಅಂತ ಹೇಳಿದ್ರಂತೆ. ಇದರಿಂದಲೇ RCB ತಂಡಕ್ಕೆ ಸೇರಲು ಮನಸ್ಸಿರ್ಲಿಲ್ಲಂತೆ. ಇನ್ನೊಂದೇನಪ್ಪ ಅಂತಂದ್ರೆ, ಅದೇ ಸಮಯದಲ್ಲಿ ರಜತ್ ಪಟಿದಾರ್ ಅವರ ಮದುವೆ ಫಿಕ್ಸ್ ಆಗಿತ್ತು. ಆದ್ರಿಂದ ಈಗ RCB ತಂಡಕ್ಕೆ ಹೋದ್ರು ಸಹ ನಾನು ಕೇವಲ ಬೆಂಚ್ ಕಾಯ್ಬೇಕಾಗುತ್ತೆ, ಅದರ ಬದಲು ನಾನು ಈ ವರ್ಷ ಮದುವೆ ಆಗಿಬಿಡೋಣ ಅಂತೇಳಿ ಅವರು ತಿಳ್ಕೊಂಡು RCB ತಂಡಕ್ಕೆ ಅವರು ಹೋಗಲಿಕ್ಕೆ ಮನಸ್ಸಿರ್ಲಿಲ್ಲಂತೆ. ಈ ಸಮಯದಲ್ಲಿ ರಜತ್ ಪಟಿದಾರ್ ಅವರ ಸಂಬಂಧಿಕರು, ಅವರು ಹೆಂಡತಿಯಾಗುವವರು, ಅದೇ ರೀತಿ ರಜತ್ ಪಟಿದಾರ್ ಅವರ ಕೋಚ್ ಆಗಿರುವವರು, ನಿಮಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ, ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಬೇಡ ಅಂತ ಹೇಳಿ IPLಗೆ ಕಳಿಸಿದ್ರಂತೆ. ಆಗ್ಲೂ ಸಹ ಅವರಿಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲಂತೆ, ನಾನು 2022ರಲ್ಲಿ RCB ಪರವಾಗಿ ನಾನು ಆಟ ಆಡಲ್ಲ, ಕೇವಲ ಬೆಂಚ್ ಕಾಯ್ತಾ ಇದ್ದೇನೆ ಅಂತೇಳಿ. ಇದರಿಂದನೇ ಅವರು 2022ರ IPL ನಲ್ಲಿ ನನಗೆ ಭಾಗವಹಿಸಲು ಇಷ್ಟವೇ ಇರಲಿಲ್ಲ ಅಂತೇಳಿ ಯೂಟ್ಯೂಬ್ ಒಂದರ ಸಂದರ್ಶನದಲ್ಲಿ ಈ ತರ ಸ್ಫೋಟಕ ಮಾಹಿತಿಯನ್ನು ಬಿಟ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗೆ ಆದ್ರೂ ಸಹ ಈ ತರ ಅನಿಸೋದು ಕಾಮನ್ ಅಂತ ಹೇಳ್ತೀನಿ. ಯಾಕಂದ್ರೆ 2022ರ IPL ವರೆಗೂ ರಜತ್ ಪಟಿದಾರ್ ಅವರ ಆಟ ಯಾವ ರೀತಿ ಇತ್ತು ಅಂತೇಳಿ RCB ಮ್ಯಾನೇಜ್ಮೆಂಟ್ಗೂ ಸಹ ಗೊತ್ತಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅವಕಾಶ ಸಿಗದೇ ಇರಬಹುದು ಅಂತೇಳಿ ಅವರು ಅನ್ಕೊಂಡಿರ್ತಾರೆ, ಅದು ಸಹ ತಪ್ಪಲ್ಲ. ಫ್ರೆಂಡ್ಸ್, ಒಟ್ಟಾರೆಯಾಗಿ 2022ರ IPL ಸಮಯದಲ್ಲಿ ಲವ್ನಿತ್ ಸಿಸೋಡಿಯಾ ಎಂಬ ಆಟಗಾರನ ಬದಲಾಗಿ ಬಂದಂತ ರಜತ್ ಪಟಿದಾರ್ ಅವರಿಂದ ನಮ್ಮ RCB ತಂಡಕ್ಕೆ 2 ಬಾರಿ ಚಾಂಪಿಯನ್ ಆಗುವ ಅವಕಾಶ ಒದಗಿ ಬಂದಿದೆ. ಈಗೇನಾದ್ರೂ ವಿರಾಟ್ ಕೊಹ್ಲಿಯನ್ನು ಹೊರತುಪಡಿಸಿದಪ್ಪ ಅಂತಂದ್ರ ಎಲ್ಲರ RCB ಮನೆಗಳಲ್ಲಿ ಇರುವಂತ ಮತ್ತೊಬ್ಬ ಆಟಗಾರ ಯಾರಪ್ಪ ಅಂದ್ರೆ ಅದು ಎಲ್ಲರೂ ನೇರವಾಗಿ ಹೇಳದೆ ನಮ್ಮ ರಜತ್ ಪಟಿದಾರ್ ಅಂತೇಳಿ. ಫ್ರೆಂಡ್ಸ್, ಒಟ್ಟಾರೆಯಾಗಿ ಅವ್ರು ಹೇಳಿರೋದು, ನನಗೆ ಅವಕಾಶ ಸಿಗ್ತಿರ್ಲಿಲ್ಲ 2022ರಲ್ಲಿ, ಅದರ ಬದಲು ನಾವು ಮದುವೆ ಆಗೋಕ್ಕೋಸ್ಕರನೇ RCB ತಂಡಕ್ಕೆ ಸೇರಲು ಮನಸ್ಸಿರ್ಲಿಲ್ಲ ಎಂಬ ಮಾಹಿತಿಯನ್ನು ಯೂಟ್ಯೂಬ್ ಒಂದರ ಸಂದರ್ಶನದಲ್ಲಿ ಮಾಹಿತಿಯನ್ನು ಬಿಚ್ಚಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಒಟ್ಟಾರೆಯಾಗಿ ಇದೇ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.